ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದೀನಿ. ಒಂದು ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬ ನೊಂದಿದ್ದೀನಿ. ಸಹಾಯ ಮಾಡೋದು ತಪ್ಪೆ, ಬಟ್ ನನಗೂ ತುಂಬ ಜನ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದ್ದಾರೆ, ಸಾಲ ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿದ್ದೀನಿ, ಕೆಲವ್ರು ಕೊಡೋಕ್ಕಾಗಿಲ್ಲ. ಯಾವತ್ತೂ ಯಾರಿಗೂ ನಾನು ಈ ಥರ ಧಮಕಿ ಹಾಕಿ ಆವಾಜ್ ಹಾಕಿ ಈ ಥರ ಮಾಡಿಲ್ಲ. ಕಾರಣ ತಿಳಿಸ್ತೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ ಒಂದು 4 ಜನ ಕಾರಣ ಇದ್ದಾರೆ. ಅವ್ನ ಸಂಬಂಧವ್ರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನದ ಹಿಂದ್ಗಡೆ ಮೇನ್ ಬಂದು ಕಿರಣ್ ಗೌಡ. ಇವನು ವರ್ಣಕಾರ ಇದೆ ಸಂಬಂಧೂರಲ್ಲಿ, ಇವನೇ ಮೇನ್ ರೀಸನ್. ಸ್ಟಾರ್ಟ್ ಆಗಿದ್ದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನ್ಪಿಟ್ಕೊಳ್ಳಿ, ಕಿರಣ್ ಗೌಡ, ಸರವಣ್ಣು, ಇದು ಭಾಸ್ಕರ್ ನಾರಾಯಣಪ್ಪ. ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ, ಭಾಸ್ಕರ್ ನಾರಾಯಣಪ್ಪ. ಆಮೇಲೆ ದೊಡ್ಡಗಡೆ ಮಧುಗೌಡ. ಇದರಲ್ಲಿ ಎಲ್ಲಕ್ಕಿಂತ ಮೇನ್ ಇವರು ಯಾರನ್ನ ಬಿಟ್ರು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ, ದಯವಿಟ್ಟು ಪೊಲೀಸವ್ರಿಗೆ ಹೇಳ್ತೀನಿ. ಇವನು ಎಂಥ ಫ್ರಾಡ್ ಕೆಲಸ ಮಾಡಿದ್ದೀನಿ ಅಂದರೆ, ಎಂಥ ಹೆಣ್ಮಕ್ಳನ್ನೂ ಬಿಡಲ್ಲ. ಇವೊಂದು ಕಾಲ್ ಲಿಸ್ಟ್ ಚೆಕ್ ಮಾಡಿಸಿ, ಯಾವುದೇ ನಂಬರ್ 12 ಗಂಟೆ 1 ಗಂಟೆ 2 ಗಂಟೆ ಎಲ್ಲ ಎಂತೆಂಥ ಕೆಲಸ ಕೊಡ್ದಾನೆ. ಈಗ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ. ದಯವಿಟ್ಟು ನೀವು ಫೋನ್ ನಂಬರ್ ಚೆಕ್ ಮಾಡಿ, ನಂದು ಚೆಕ್ ಮಾಡಿಸಿ. ನಂದೇನ ತಪ್ಪಿದ್ರೆ ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡೋಕ್ಕೆ, ನನ್ನ ಆತ್ಮಹತ್ಯೆಗೆ ಯಾರು ಕಾರಣ ಅಲ್ಲ ಅಂತ ಹೇಳಿ ಇಲ್ಲೇ ಕ್ಲೋಸ್ ಮಾಡೋಕ್ಕೆ. ಆದರೆ ಈ ಕಿರಣ್ ಗೌಡನ ಕಾಲ್ ಲಿಸ್ಟು, ಇವನು ಇನ್ಸ್ಟಾಗ್ರಾಮ್ ಅಕೌಂಟು, ಮತ್ತು ಇವನು ಕಾಲ್ ಡೀಟೇಲ್ಸು ಎಲ್ಲ ಎತ್ಸಿ, ಆಮೇಲೆ ನಂಬರ್ಸು ಹೇಳ್ತೀನಿ ನಾನು. ನಂಬರ್ಸ್ ನಿಮಗೆ ಗೊತ್ತಾಗುತ್ತೆ ಅವ್ನು ಚೆಕ್ ಮಾಡಿದ್ರೆ. ಆಮೇಲೆ ಅವನೇ ಒಂದು ಸಿಮ್ ತಗೊಟ್ಟಿದ್ದಾನೆ, ಬೇರೆ ನಂಬರು, ಒಂದು ಚಿಕ್ಕ ಫೋನ್ಗೆ. ಅವ್ನು ಮಾಡೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ. ಸೊ ಆಮೇಲೆ ಇನ್ನೊಬ್ರು ಹೇಳ್ತೀನಿ, ದೊಡ್ಡ ಫ್ಯಾಮ್ಲಿ. ಈ ಫ್ಯಾಮ್ಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಆರಾಟಾಮ್ರೋ ನಾಯನಹಳ್ಳಿಯಲ್ಲಿ ನಾನು ಇದು ಮುನ್ರಾಜುಗೌಡ ಅವ್ರ ಹತ್ರ ಭೇಟಿಯಾದೆ. ಅಣ್ಣ, ಈ ಥರ ಹಿಂಗೆ ದುಡ್ಡು ಕೊಡ್ಬೇಕು, ನನಗೆ ತುಂಬ ದುಡ್ಡು ಬರಬೇಕು, ಒಂದು 4 ಲಕ್ಷ ಚಿಲ್ಲರೆ. ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ 1,60,000 ವಾಪಸ್ ಬಂದಿದೆ, 70,000 ಏನೋ ಕ್ಯಾಶ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನೂ 1,65,000 ದುಡ್ಡು ಬರಬೇಕು ಅಂತ ಹೇಳಿದೆ. ಸರಿ ಆಯ್ತಪ್ಪ, ಇದು ಆಯ್ತಪ್ಪ ಅಂತ ಹೇಳಿಲ್ಲ. ಅವ್ರು ಕಳಿಸ್ಬಿಟ್ರು, ದುಡ್ಡೆಲ್ಲ ಬರಲ್ಲ, ನೀನು ಇದು ಏನು ಫೋನ್ ಪೇ ಅದು ಮಾಡಿರೋದು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ನಾನು ಏನು ಮಾತಾಡ್ದಿರ 15ನೇ ತಾರೀಕು ಬಂದ್ಬಿಟ್ಟೆ. 15ನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜುಗೌಡ ಅವರೇ. ಆಮೇಲೆ ಹಿಂಗೆ ಶ್ರೀನಿವಾಸ ಬಾಬು BJP ಮುಖಂಡರು ಫೋನ್ ಮಾಡಿದ್ರು, ಆನೇಕಲ್ಲು, ಅವರು ಪತ್ನಿ ಕೌನ್ಸಿಲರು ಆನೇಕಲ್ಲಲ್ಲಿ BJPಯಿಂದ. ಸೊ ಫೋನ್ ಮಾಡಿದ್ರು, ನಿಂದೇನಿದೆಯಾ, ಅವ್ರು ಫೋನ್ ಮಾಡಿದ್ರಪ್ಪ, ಅವ್ರೇನು ದುಡ್ಡು ಕೊಡ್ಬೇಕಂತಲ್ಲ, ನಿಂದೇನಿದೆಯಾ ಅದು ಕ್ಲಿಯರ್ ಮಾಡ್ತಾರೆ ಅಂತಪ್ಪ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂದರು. ಸರಿ ಅಣ್ಣ, ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ನಮ್ಮ ದುಡ್ಡು ಕ್ಲಿಯರ್ ಆಗಬೇಕಲ್ಲ. ನಾನು ತಪ್ಪು ಮಾಡಿದರೆ ನಾನು ಒಬ್ಬನೇ ಹೋಗ್ತಾ ಇರಲಿಲ್ಲ, ಸಿಗ್ತಾನೆ ಇರಲಿಲ್ಲ ಯಾರಿಗೂ, ಎಲ್ಲಾದರೂ ಓಡೋಗ್ಬಿಡ್ತಾ ಇದ್ರೆ ಒಂದು 10 ಜನನ ಕರ್ಕೊಬರೋದೋ, ಇಲ್ಲಾಂದರೆ ಬರ್ದಿರ ಇರ್ತಾಯಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರೋದು ಸತ್ಯ. ನಾನು ದುಡ್ಡಿಗಾಗಿ ಹೋದೆ. ಇವರು ನನಗೆ ಹಿಂಗೆ ಮಾಡ್ತಾರೆ ಅಂತ, ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆರಾಟಾಮ್ರೋ ಲೇಔಟ್ಗೆ ಹೋದೆ. ಆಮೇಲೆ ನಾಯನಹಳ್ಳಿ ಮುನ್ರಾಜಣ್ಣವ್ರ ಮನೆಯಲ್ಲಿ ಕುತ್ಕೊಂಡ್ರೆ, ಇಲ್ಲಿ ನಮ್ಮ ಮನೇಲಿ ಎಲ್ಲ ಇರ್ತಾರಪ್ಪ, ಇಲ್ಲಿ ಮಾತಾಡೋದು ಬೇಡ, ಇನ್ನೊಂದು ನನ್ನ ವಿಲ್ಲ ಐತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಆಯ್ತಣ್ಣ ಅಂದೆ, ಯಾಕಂದ್ರೆ ನನಗೇನು ಭಯ ಇಲ್ಲ, ನಾನು ತಪ್ಪು ಮಾಡಿದರೆ ತಪ್ಪು. ಸೊ ವಿಲ್ಲಾಗೆ ಹೋದ ತಕ್ಷಣವೇ ಇವರು ಬಂದರು, ಶ್ರೀನಿವಾಸ್ ಬಾಬು, ಯಾರು ಬಾಬಣ್ಣ ಅಂತ ಏನೋ ಅಂತಾರೆ, ಅವರು ಪತ್ನಿ ಕೌನ್ಸಿಲರು, BJP ಮುಖಂಡರು. ಸೊ ನಾನು ವಿಲ್ಲಾ ಒಳಗಡೆ ಹೋದೆ, ಇವನೇನಾ ಅಂದರು. ಆಮೇಲೆ ಸರಿ ಅಂದ್ಕೊಂಡು ಆಮೇಲೆ ಹೋದರೆ ಒಂದು 5 ನಿಮಿಷಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಅವ್ರ ಗ್ಯಾಂಗ್ ಒಂದು 15 ಜನ, 20 ಜನ, ಅವ್ರ ಫ್ಯಾಮ್ಲಿ, ಅವ್ರ ಹೆಂಡ್ತಿ ಇರ್ಬೋದು, ಆಮೇಲೆ ಅವ್ರ ಮನೆಯವರು, ಆಮೇಲೆ ಇನ್ಯಾರು ಅವ್ರ ಜೊತೆಲಿ ಯಾರೋ 4-5 ಜನ ಕರ್ಕೊಬಂದಿದ್ರು. ನಾಯನಹಳ್ಳಿ ಅಂತ ಯಾರೋ ಒಬ್ಬರು, ಸಿಡಿವಾಸ್ಕೋಟೆ ಅಂತ ಒಬ್ಬರು, ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು. ನನಗೆ ಅವರು ಊರುಗಳು ಗೊತ್ತಿರಲಿಲ್ಲ. ನಾನೇ ಮುನ್ರಾಜಣ್ಣನ ಕೇಳ್ಕೊಂಡು, ಏನು ಕಪ್ಪ ಇದೆಯಲ್ಲ ಅಂದರೆ ಸುಮ್ಮನೆ ಅಂತ ಅಂದೆ. ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಅಂತ ನನಗೆ ದೇವರಣ್ಣಗೆ ಗೊತ್ತಿಲ್ಲ. ಆಮೇಲೆ ನನ್ನ ಮೊಬೈಲ್ನ ಕಿತ್ಕೊಂಡು ಮೊಬೈಲ್ನ ಸ್ವಿಚ್ ಆಫ್ ಮಾಡಿಸಿ ಜೋಪೆಲ್ಲ ಚೆಕ್ ಮಾಡಿದ್ರು, ನಾನೇನಾದರೂ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು. ಸೊ ನಂದೆಲ್ಲ ಕಿತ್ಕೊಂಡೆಲ್ಲ ನೋಡ್ಬಿಟ್ಟು, ಆಮೇಲೆ ನಂದು ಏನು ಇಲ್ದಿರ ಆಮೇಲೆ ನನ್ನ ಫುಲ್ ಟಾರ್ಚರ್ ಮಾಡಿದ್ರು. ಯಾವ ಥರ ಹೊಡೆದ್ರು ಅಂದರೆ, ಶತ್ರುಗಳಿಗೂ ಬೇಡ ಸ್ವಾಮಿ ದೇವಣ್ಣ, 20 ಜನ ಹೊಡೆದಿರೋದು 2 ಅವರು. ನನ್ನ ಮೈ ಬಟ್ಟೆ ಬಿಚ್ಚಿ ತೋರಿಸ್ತೀನಿ, ಸೀರಿಯಸ್ ಆಗಿ ನನಗೆ ತಡೆಯೋಕ್ಕಾಗ್ತಿಲ್ಲ. ಕಿಡ್ನಿಗೆ ಹೊಡೆದಿರೋದು, ಹೊಟ್ಟೆಗೆ ಹೊಡೆದಿರೋದು, ಈಗಲೂ ಅಷ್ಟೇ ಗುರುತುಗಳಿದ್ದಾವೆ. ನನ್ನ ಸತ್ರು ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ, ನನಗೆ ಏಟ್ ಆಗಿರೋದೆಲ್ಲ ಮೈಯಲ್ಲಿ ಹಂಗೆ ಇದೆ. ಶತ್ರುಗಳಿಗೂ ಬೇಡ ಸ್ವಾಮಿ, 2 ನಿಮಿಷ ಮಾತಾಡೋದು, ಹೊಡೆಯೋದು, ಏನು ಹೊಟ್ಟೆಗೆ ಕಾಲಲ್ಲಿ ಅವ್ರಿಗೆ ಮನುಷ್ಯತ್ವ ಇದೆಯಾ? ಮಾತುಗಳು ಹೇಳಿಲ್ಲ. ಆ ಲ್ಯಾಂಗ್ವೇಜಸ್ ನನ್ನ ಲೈಫಲ್ಲಿ ಆ ಥರ ಲ್ಯಾಂಗ್ವೇಜಸ್ ಬಂದಿಲ್ಲ. ಗಾಂಜಾ ಕೇಸ್ ಬಿಟ್ಟು ಮಾಡ್ಬಿಟ್ಟು ನನ್ನ ಒಳಗಡೆ ಕಳಿಸ್ತಾರೆ ಅಂತ SP ಕೈಯಲ್ಲಿ. ನಾನು ತಪ್ಪು ಮಾಡಿದರೆ ಗಾಂಜಾ ಅಲ್ಲ, ಏನಾದರೂ ಮಾಡಲಿ, ನನ್ನ ಮೈಯಲ್ಲಿ ಇಯೋದಕ್ಕೂ ನಾನು ಒಂದು ಡ್ರಾಪ್ ಎಣ್ಣೆ ಕುಡ್ದೋನಲ್ಲ. ಗಾಂಜಾ ಕೇಸ್ ಹಾಕ್ತೀರೇನ್ರಿ? ದೇವರಣ್ಣಗೆ ಹೇಳ್ತೀನಿ, ಪೊಲೀಸವ್ರಿಗೆ ಆಗಲಿ, ಆನೇಕಲ್ ಶಾಸಕರಿಗೆ ನಾನು ಮನವಿ ಮಾಡ್ಕೊತೀನಿ, ದೇವರಣ್ಣೆಗೂ ನನ್ನ ಅಂತ ಬಡವನಿಗೆ ನ್ಯಾಯ ಕೊಡಿಸಿ. ಅವ್ರ ದುಡ್ಡಿದೆ, ಅಹಂಕಾರ ಇದೆ ಅಂದ್ಬಿಟ್ಟು ಈ ಕೇಸ್ ಮುಚ್ಚಾಕೋಕೆ ಹೋಗಬೇಡಿ. ತಪ್ಪಿದ್ರೆ ನನಗೆ ಶಿಕ್ಷೆ ಆಗಲಿ, ಕಾಲ್ ರೆಕಾರ್ಡ್ಸ್ ತೆಗಿಸ್ಲಿ, ಆಮೇಲೆ ಏನೇ ಆಗಲಿ ತೆಗಿಸ್ಲಿ.
ಸೊ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಲಾಸ್ಟಲ್ಲಿ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನಾನೇ ಕಾರಣ ಅಂದ್ಬಿಟ್ಟು ಅವರೇ ಒಂದು ಮಾತಾಡಿ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ಬಟ್ ನಾಳೆ ದಿನ ಏನಾನ ಪ್ರಾಬ್ಲಮ್ ಆದರೆ ಅದು ನನ್ನ ಮೇಲೆ ಬರುತ್ತೆ. ಸೊ ಅದಕ್ಕೆ ನಾನು ಯಾವತ್ತಿದ್ರೂ ಇದು ನನಗೆ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಈ ಆತ್ಮಹತ್ಯೆಗೆ ನೇರ ಕಾರಣ ಇವನು ಸಂಬಂಧವ್ರ ಕಿರಣ್, ಇವನಿಂದಾನೇ ನನ್ನ ಈ ಪೊಸಿಷನ್ಗೆ ಬರೋಕ್ಕೆ ಕಾರಣ. ಬಟ್ ಅವ್ನು ಕೊಡ್ತಾ ಇರೋ ಟಾರ್ಚರು ಅವನು. ಬೇಕಾದ್ರೆ ನೀವು ಕಾಲ್ ಲಿಸ್ಟ್ ತೆಗ್ಸಿ ನೋಡಿ ಸರ್, ನೀವು 12 ಗಂಟೆ 1 ಗಂಟೆ 2 ಗಂಟೆ, ಆಮೇಲೆ ಒಂದೇ ನಂಬರ್ ಅಲ್ಲ, ಇವನು ಏನೇನೋ ಮಾಡಿದ್ದಾನೆ. ಏನೋ ಈಗ ಯಾರಿಗೋ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ, ಅವ್ರಿಗೆಲ್ಲ ಇವನು ಬೇರೆ ನಂಬರ್ ಸಿಮ್ ಎಲ್ಲ ತಗೊಟ್ಬಿಟ್ಟು ಏನೇನೋ ಮಾಡಿದ್ದಾನೆ. ನೀವು ತನಿಖೆ ಮಾಡಿ ನೋಡಿ. ಇದರಲ್ಲಿ ಅವನು ತಪ್ಪಿತಸ್ಥನಲ್ಲ ಅಂದರೆ ಕೇಸ್ನ ಕ್ಲೋಸ್ ಮಾಡಿ. ಅವನೇ ನಾನು ತಪ್ಪು ಮಾಡಿದ್ದಾನೆ ಅಂದರೆ ಅವ್ನು ಮಾತ್ರ ಬಿಡಬೇಡಿ ಸರ್, ದಯವಿಟ್ಟು ಹೇಳ್ತೀನಿ. ಆಮೇಲೆ ಇವ್ರಿಗೂ ಅಷ್ಟೇ ಕೇಳ್ಕೊತೀನಿ, ಯಾರಿಗೂ ಈ ಥರ ಮಾಡೋಕ್ಕೋಗ್ಬೇಡಿ ಸರ್. ನಾನು ದೇವರಣ್ಣಿಗೆ ತಪ್ಪು ಮಾಡಿಲ್ಲ, ಹಂಗೂ ನೀವು ಟಾರ್ಚರ್ ಕೊಟ್ಟಿದ್ನಾ, ಇದು ಮಾಡಿದ್ನಾ, ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಈ ಥರ 20 ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದಲ್ಲ ಸರ್. ದಯವಿಟ್ಟು ಯಾರಿಗೂ ಈ ಥರ ಮಾಡೋಕ್ಕೋಗ್ಬೇಡಿ. ನಾನು ಅದಕ್ಕೋಸ್ಕರ ನಮ್ಮ ಮನೆಯವ್ರ ನಾನು ಎಲ್ಲ ಓಡಿಸ್ಕೊಬಂದು ನಾನು ಆಯಿತು ನೀವು ಕೊಡ್ತೀರಿ ನಾಳೆ ಅಂತ ಹೇಳಿದ್ರಿ. ಯಾವಾಗ ಇವತ್ತು 17ನೇ ತಾರೀಕು, ಇವತ್ತು ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನಾನು ಕೊಡ್ತೀರಾ ಅನ್ಕೊಂಡು ಒಪ್ಕೊಂಡ್ಬಂದಿದ್ದೆ. ಬಟ್ ನಿನ್ನೆ ಬಂದ ತಕ್ಷಣನೇ ನಮ್ಮ ಮನೆಯವ್ರಿಗೆ ಸಂಜೆ ನಮ್ಮಮ್ಮ ನಮ್ಮ ತಂಗಿ ಕಾಲ್ ಮಾಡ್ಬಿಟ್ಟು ಈ ಥರ ಇವನು ನಿಮ್ಮ ಮಗ ಟಾರ್ಚರ್ ಕೊಡ್ತಾ ಇದ್ದಾನೆ ದುಡ್ಡಿಗಾಗಿ ಎಲ್ಲ ಕಡೆ. ಮರ್ಸೂರಲ್ಲಿ ಏನೋ ಕೇಸ್ ಮಾಡಿದ್ದೀನಂತೆ ನಾನು, ಏನೋ ಈ ಥರ ಯಾರೋ ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಇದು ಮಾಡಿದ್ದೀನಂತೆ. ಮರ್ಸೂರಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಅದ್ರ ನಾನು ಪ್ರೊಫೈಲ್ ಫೋಟೋ ಹಾಕ್ತೀನಿ. ನಾನು ಸಾಯಕ್ಕೆ ಮುಂಚಿನ ದಿನನೇ ಹಾಕಿರ್ತೀನಿ. ಏನಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ, ಆ ಫೋಟೋ ಹಾಕಿರ್ತೀನಿ. ಬಟ್ ಆ ಫೋಟೋದಲ್ಲಿ ಕಮೆಂಟ್ ಮಾಡಿ, ಆಮೇಲೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಮರ್ಸೂರವ್ರು ಯಾರ್ಯಾರು ಇದ್ದೀರಾ ಎಲ್ಲರಿಗೂ ನೀವು ಗೊತ್ತು ನಾನು ಏನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಬಟ್ ನೀವೇನೋ ನನಗೆ ಪರ್ಸನಲಾಗಿ ಸಹಾಯ ಮಾಡಿದ್ದೀರಾ, ಆದ್ರೆ ನಾನು ಕೊಟ್ಟಿರ್ಬೋದು, ಕೊಡೋಕ್ಕಾಗ್ದಿರ ಇರ್ಬೋದು, ಅದು ನಿಮ್ಮ ವೈಯಕ್ತಿಕ. ಯಾರು ಅಂತಲೂ ಕಮೆಂಟ್ ಹಾಕಿ, ಓಕೆನಾ. ಬಟ್ ನಾನು ತಪ್ಪು ಮಾಡಿದರೆ ತಪ್ಪಾಗಲಿ. ಬಟ್ ಏನಂದರೆ ನಾನು ಯಾರಿಗೂ ನಾನು ಮೋಸ ಮಾಡಿಲ್ಲ. ನಾನು ಕೊಡಬೇಕಾದವ್ರನ್ನ ಕೊಟ್ಟಿದ್ದೀನಿ ಅಂತಲೇ. ಇವ್ರ ಥರ ನಾನು ಇದು ಮಾಡಲ್ಲ. ಬಟ್ ಬಾಯಿ ಬಿಟ್ಟರೆ ಕೆಟ್ಟ ಭಾಷೆ. ಇವರು ಜನಪ್ರತಿನಿಧಿಯಾಗಿ ಎಲ್ಲರೂ ನನ್ನ ಏಕಾಏಕಿ ದಾಳಿ ಮಾಡಿ, ಯಾವ ಥರ ದಾಳಿ ಮಾಡೋರು ಅಂದರೆ ದೇವರಣಿಗೂ ಪೊಲೀಸರು ಕೂಡ ಹೊಡೆಯಲ್ಲ ಆ ಥರ. ನಾನು ಪೊಲೀಸರು ಕೂಡ ಹೊಡೆದಿರಲ್ಲ ನಾನು ಯಾರಿಗೂ ಆ ಥರ. ಈ 15 ಜನ ನನ್ನ 10ರಿಂದ 15 ಜನ ಅಟ್ಯಾಕ್ ಮಾಡಿದ್ದಾರೆ. ಸೊ ನೀವು ಬೇಕಾದ್ರೆ ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿ. ಆರಾಟಾಮ್ರೋ ಲೇಔಟು ಯಾವಾಗ 16ನೇ ತಾರೀಕು ಬೆಳಗ್ಗೆ ಒಂದು 7-8 ಗಂಟೆಯಿಂದ ಸುಮಾರಿಂದ 10 ಗಂಟೆವರೆಗೂ. ಸೊ ಇದರಲ್ಲಿ ನೀವು ನೋಡಿ ಕ್ಯಾಮ್ರಾದಲ್ಲಿ 2 ಕಾರಲ್ಲಿ ಬಂದಿದ್ದಾರೆ, ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ನೀವು ನ್ಯಾಯ ಕೊಡಿಸಿ ದಯವಿಟ್ಟು. ಯಾರಿಗೂ ಯಾರ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು. ಇನ್ನು ಮುಂದೆ ಮೇಲೆ ಮನೆಯಿಂದ ಆಚೆ ಬರಬೇಕು ಅಂದರೆ ಭಯ ಬೀಳೋ ಪರಿಸ್ಥಿತಿ. ಸೊ ನನ್ನಿಂದ ಇದೊಂದು ಮೆಸೇಜ್ ಪಾಸ್ ಆಗಲಿ, ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ. ನಾನು ಹೋದ್ರೆ ಹೋಗ್ತೀನಿ, ಸತ್ರೆ 2 ದಿನ 3 ದಿನ ಕಣ್ಣೀರಾಗ್ತಾರೆ ಮನೆಯವರು, ಏನೂ ಮಾಡೋಕ್ಕಾಗಲ್ಲ. ಬಟ್ ಇದೊಂದು 4 ಜನಕ್ಕೆ ಮೆಸೇಜ್ ಪಾಸ್ ಆಗಲಿ, 4 ಜನ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ, 4 ಜನದಿಂದ 4 ಜನಕ್ಕೆ ಸ್ಪ್ರೆಡ್ ಆಗಲಿ. ಇಂಥ ನನ್ನ ಮಕ್ಳು ಇರ್ತಾರೆ. ಈ ಶರವಣ್ಣನನ್ನು ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂದರೆ ನೀವು ನಿಜವಾಗ್ಲೂ ಅವನು ಎನ್ಕ್ವೈರಿ ಮಾಡಿ ಅವ್ನು ಮಾತ್ರ ಬಿಡಬೇಡಿ. ಅವನಿಂದ ನಾನು ಕಣ್ಣು ಕಳ್ಕೊಂಡಿದ್ದೀನಿ. ಇಲ್ಲಿ ಎಡಗಡೆ ಕಣ್ಣು 1.5 ವರ್ಷ ಆಯಿತು. ಮೇ 17ನೇ ತಾರೀಕು ಅಲಯನ್ಸ್ ಆಪೋಸಿಟ್ ಫುಡ್ ಕ್ಲಬಲ್ಲಿ ಬೆಳಗ್ಗೆ 10ರಿಂದ 11 ಗಂಟೆಯಲ್ಲಿ ವಿಡಿಯೋ ಚೆಕ್ ಮಾಡಿ, ಆ ವಿಡಿಯೋದಲ್ಲಿ ನನ್ನ ಅಟ್ಯಾಕ್ ಮಾಡಿದ್ದಾನೆ. ಅವತ್ತೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲಿವರೆಗೂ ಈ ಥರ ಮ್ಯಾಟ್ರು ಆಗ್ತಾ ಇರಲಿಲ್ಲ. ಇವತ್ತು ನಾನು ಸಾಯೋ ಪೊಸಿಷನ್ ಬರ್ತಿರಲಿಲ್ಲ. ಅಲ್ಲಿಂದ ಶುರುವಾಗಿದ್ದು. ನಿಜವಾಗ್ಲೂ ಈ ಎಡಗಣ್ಣು ಇವತ್ತಿಗೂ ನಾನು ಕಂಪ್ಲೀಟ್ ಏನೋ ನೋಡ್ಕೊಳ್ಳಿ, ಏನು ಕಾಣಿಸಲ್ಲ ನನಗೆ. ಆದರೂ ನಾನು ಯಾರಿಗೂ ಒಬ್ಬರಿಗೂ ಗೊತ್ತಿರಲಿಲ್ಲ, ಒಂದು ಮಗು ಗೊತ್ತಿರಲಿಲ್ಲ. ಸೊ ನಾನು ಆಕ್ಸಿಡೆಂಟ್ ಆಗಿತ್ತು 2020ರಲ್ಲಿ. ಅವತ್ತೇ ನನಗೆ ಡಾಕ್ಟರ್ ಹೇಳಿದ್ರು ಕಣ್ಣಿಗೆ ಎಫೆಕ್ಟ್ ಆದಾಗ ಕಣ್ಣು ನೋಡ್ಕೊಪ್ಪ, ಏನೋ ಪ್ರಾಬ್ಲಮ್ ಆಗ್ತಿದ್ದಂಗೆ. ಇನ್ನೊಂದ್ಸರಿ ಏನಾದರೂ ಅಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಇದಾಯಿತು ಅಂದರೆ ಅವನು ಏಕಾಏಕಿ ಇಲ್ಲಿ ದಾಳಿ ಮಾಡಿ ನನ್ನ ಕಣ್ಣು ಕಳ್ಕೊಂಡೆ. ಈ ಕಣ್ಣಿಂದ ನಾನು ಅವತ್ತೇ ಅವನ ಮೇಲೆ ದ್ವೇಷ ಮಾಡ್ಬೋದಾಯಿತು. ನಾನು ಏನಾಯಿತು ಅಂತ ಬಿಟ್ಬಿಟ್ಟು ನನ್ನ ಮನಸ್ಸಲ್ಲೆಲ್ಲ ಇಟ್ಕೊಂಡಿದ್ದೆ. ಬಟ್ ಇವನು ಎಷ್ಟು ಟಾರ್ಚರ್ ಮಾಡಿದ್ದಾನೆ ಅಂದರೆ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ. ಸೊ ಇವನು ಸಂಬಂಧರು ಕಿರಣ್ ನನ್ನ ಮಾತ್ರ ಬಿಡಬೇಡಿ. ಆಮೇಲೆ ಕಿರಣ್ಣಿಂದ ಈ ಭಾಸ್ಕರ್ ನಾರಾಯಣಪ್ಪ ಇದ್ದಾನೆ, ಆಮೇಲೆ ಇವನು ಗೋಕುಲ್ ಫ್ಯಾಷನ್ ಹರೀಶ್ ಇದ್ದಾನೆ, ಆಮೇಲೆ ದೊಡ್ಡಗಡೆ ಮಧುಗೌಡ. ಇವ್ರ ಕಾಲ್ ಲಿಸ್ಟ್ಗಳೆಲ್ಲ ಚೆಕ್ ಮಾಡಿಸಿ. ಇವ್ರು ಮಾಡೋ ತೊಂದರೆ ನಾಳೆ ದಿನ ಏನಾನ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬರುತ್ತೆ. ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಏನಂತ, ಇದು ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಾನೇ ಕಾರಣ ಅಂತ ನನ್ನ ಕೈಲಿ ಬಲವಂತದಿಂದ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ಸೊ ಅಕಸ್ಮಾತ್ ಏನಾನ ಬೇರೆ ಪ್ರಾಬ್ಲಮ್ ಆಗಿ ಏನಾದರೂ ಆಯಿತು, ಆವಾಗ ನನ್ನ ಪೊಲೀಸರು ನನ್ನ ಹತ್ರನೇ ಬರೋದು, ಓಕೆನಾ. ಸೊ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಆಗಬಾರ್ದು. ಸೊ ದಯವಿಟ್ಟು ಇದಕ್ಕೆ ನೀವು ನ್ಯಾಯ ಕೊಡಿಸಿ ಸರ್. ನನ್ನ ದೇವರಣಿಗೂ ಹೇಳ್ತೀನಿ, ನನ್ನ ಬಡವ ಆಗಿರ್ಬೋದು, ದೇವರಣಿಗೂ ದುಡ್ಡಿಗೆ ಯಾರು ಹಣಬಲ ಇಲ್ಲಿ ರಾಜಕೀಯ ಬಲ ಅಂತ ತೋರ್ಸಕ್ ಹೋಗ್ಬೇಡಿ. ನಾನು ಆನೇಕಲ್ ಶಾಸಕರು ಶಿವಣ್ಣವ್ರ ಹತ್ರ ಮನವಿ ಮಾಡ್ಕೊತೀನಿ, ದೇವರಣಿಗೂ ಇದನ್ನ ಸ್ವಲ್ಪ ಉನ್ನತ
ತನಿಖೆ ಮಾಡಿಸಿ, ನಾನೇನಾದರೂ ತಪ್ಪು ಮಾಡಿದರೆ ಈ ಕೇಸನ್ನು ಕ್ಲೋಸ್ ಮಾಡಿ, ತಪ್ಪಿಲ್ಲ ಇದರಲ್ಲಿ ಸತ್ಯಾಂಶ ಇತ್ತು ಅಂದರೆ ನಿಜವಾಗ್ಲೂ ಕಾಲೇಜ್ ತೆಗಿಸಿ, ಆಮೇಲೆ ನಾನು ಬೇಕಾದ್ರೆ ನನಗೆ ದುಡ್ಡು ಕೊಟ್ಟು ನನಗೆ ದುಡ್ಡು ಬರಬೇಕಾದಕ್ಕೆ ನನ್ನ ರೆಕಾರ್ಡ್ಸ್ ಇದೆ, ಇದರಲ್ಲಿ ಡಿಲೀಟ್ ಮಾಡಿರ್ಬೋದು, ಅವರು ರೀಸೈಕಲ್ ಡಿಲೀಟ್ ಮಾಡಿರ್ಬೋದು, ಬಟ್ ಸ್ಟೇಷನಲ್ಲಿ ಕ್ರೈಮ್ ಬ್ರಾಂಚಲ್ಲಿ ನಿಮ್ಗೆ ಗೊತ್ತದು ರಿಸ್ಟೋರ್ ಮಾಡ್ಬೋದು ಬ್ಯಾಕಪ್ಪು ಏನು ಅಂತ. ಸೊ ಅದ್ರಲ್ಲಿ ತೆಗೆದು ನೋಡಿ, ಅದ್ರಲ್ಲಿ ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ. ನಾನು ಇಲ್ಲೇನು ಪೋಸ್ಟ್ ಮಾಡೋಕೆ ಹೋಗಲ್ಲ. ಪೋಸ್ಟ್ ಮಾಡಬೇಕು ಅಂದ್ರೆ ಅವ್ರ ಮನೆ ಹಾಳು ಮಾಡೋ ಪೋಸ್ಟ್ ನನ್ನ ಹತ್ರ ಇದೆ, ಬಟ್ ನಾನು ಮಾಡೋಕೆ ಹೋಗಲ್ಲ. ಅವರಂತೂ ಮಾಡಿದ್ರು, ಅವ್ರು ದಾಳಿ ಮಾಡಿದ್ರು, ಇದು ಮಾಡಿದ್ರು, ನನ್ನ ಮಾನ ಮರ್ಯಾದೆ ಕೇಳಿದ್ರು, ನಮ್ಮ ಮನೆಯವ್ರಿಗೆ ಕೇಳಿದ್ರು. ನೋಡಿ, ನಮ್ಮ ಮನೆಯಲ್ಲಿ ಇರೋ ಮರ್ಯಾದೆ ಎಲ್ಲ ಕಳೆದು ನನ್ನ ಇದು ಮಾಡಿದ್ರು. ಸಾರಿ ಅಮ್ಮ, ಸಾರಿ ಸೋಮ್, ನಾನು ನಮ್ಮ ತಂಗಿಗೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ನಾನು ಏನು ಹೇಳಬೇಕು ಅಂತಲೂ ಆಗ್ತಾಯಿಲ್ಲ. ಬಟ್ ಆದ್ರೂ ನನ್ನ ಲೈಫಲ್ಲಿ ದೇವರನಿಗೆ ಎಲ್ಲದರಲ್ಲೂ ಟ್ಯಾಲೆಂಟು ವಿಚಾರದಲ್ಲಿ ತಪ್ಪು ಮಾಡಿಬಿಟ್ಟೆ. ಮುಂದಿನ ಜನ್ಮದಲ್ಲಿ ಒಳ್ಳೆ ಅಣ್ಣನಾಗಿ ಹುಡ್ತೀನಿ. ಸಾರಿ, ಬಟ್ ಇಷ್ಟು ಹೇಳ್ತೀನಿ. ಬಟ್ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟೆಲ್ಲ ಆಗಿ ಅವರು ನನ್ನ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಎಲ್ಲ ಕಡೆ ನನ್ನ ಇದು ಮಾಡ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ನಾನು ಫ್ರಾಡ್ ಕೆಲಸ ಮಾಡಿದ್ದೀನಿ ಅಂತ. ನಾನು ಯಾವತ್ತೂ ಫ್ರಾಡ್ ಕೆಲಸ ಮಾಡಿಲ್ಲ. ಫ್ರಾಡ್ ಮಾಡಿದ್ದೆ ದೇವರನಿಗೂ ನನಗೆ ಶಿಕ್ಷೆ ಆಗಲಿ, ಕೇಸ್ ಕ್ಲೋಸ್ ಮಾಡಿ. ಬಟ್ ಯಾವ ಥರ ಹೊಡೆದಿದ್ದಾರೆ ಅಂದರೆ ತೆಗೆದು ತೋರಿಸ್ಲ ಸರ್, ಇಲ್ಲೆಲ್ಲ ಯಾವ ಥರ ಕಿಡ್ನಿ ಎಲ್ಲ ಬೇಕಾದ್ರೆ ನನ್ನ ಸತ್ ಮೇಲೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿಸಿ ನನಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 20 ಜನ 2 ಅವರ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅಂದರೆ ಇವರು ಮುಂದಾಜೇಗೌಡರಿಗೆ ಹೇಳ್ತೀನಿ, ದಯವಿಟ್ಟು ಈ ಥರ ನ್ಯಾಯ ಮಾಡೋಕೆ ಕರ್ಕೊಬಂದು ಈ ಥರ ಪ್ರೀ ಪ್ಲ್ಯಾನ್ ಮಾಡ್ತೀರಾ ಅಂತ ದೇವರನ್ನ ನಂಗೆ ಗೊತ್ತಿರಲಿಲ್ಲ ಸರ್. ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದೆ, ಬಟ್ ನೀವು ಈ ಥರ ಹಿಂಗೆ ಮೋಸ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಣ್ಣ. ನಿಮ್ಮ ಮೇಲೆ ತುಂಬ ಇದಿಕ್ಕೊಂಡಿದ್ದೆ. ಬಟ್ ಇರಲಿ, ಪರವಾಗಿಲ್ಲ, ನಾನು ತಪ್ಪು ನಿಮ್ಮ ಮೇಲೆ ಇಟ್ಕೊಂಡ್ಬಂದೆ. ನಾನು ಹೇಳಿದೆ ಮನೇಲಿ, ಒಬ್ಬನೇ ಹೋಗ್ಬೇಡ, ಏನಕ್ಕೆ ಹೋದೆ ಅಂತ ಹೇಳಿದ್ರು. ನಾನು ತಪ್ಪು ಮಾಡಿರಲಿಲ್ಲ, ಅದಕ್ಕೆ ಹೋದೆ. ಬಟ್ ಇರಲಿ, ಏನಾಯಿತು. ಸೊ ಇದರಿಂದ ಹೆಣ್ಮಕ್ಳಿಗೆ ನಾನು ಏನಂದರೆ, ಬೇರೆಯವರು ಅಷ್ಟೇ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕ್ಕೆ ಭಯ ಬೀಳ್ತಾರೆ. ಇಂಥ ನನ್ನ ಮಕ್ಕಳನ್ನ, ಕಾಮುಕ ನನ್ನ ಮಕ್ಕಳನ್ನ, ಇವನ್ನ ಯಾರು ಎಸ್ಪೆಷಲಿ ಕಿರಣ್ ದಯವಿಟ್ಟು ಪೊಲೀಸರಿಗೆ ಹೇಳ್ತೀನಿ, ಯಾರನ್ನ ಬಿಟ್ರು ಈ ಹೆಸ್ರುಗಳು ಹೇಳಿದ್ನಲ್ಲ, ಹೆಸ್ರುಗಳು ಹೇಳ್ದವ್ರನ್ನೆಲ್ಲರನ್ನ ಬಿಟ್ರು ಕಿರಣ್ ಮಾತ್ರ ಬಿಡಬೇಡಿ ದಯವಿಟ್ಟು. ಸೀರಿಯಸ್ ಆಗಿ ಹೇಳ್ತೀನಿ. ಆಮೇಲೆ ಗೋಕುಲ್ ಫಾರೆಸ್ಟ್ ಹರೀಶ್, ಇವನು ಎನ್ಕ್ವೈರಿ ಮಾಡಿ, ಇವರು ಇಬ್ರು ಜಾಸ್ತಿ ಟಾರ್ಚರ್ ಕೊಡ್ತಾ ಇರೋದು, ನಾನಲ್ಲ, ದಯವಿಟ್ಟು ಹೇಳ್ತೀನಿ. ಆಮೇಲೆ ಬೇರೆಯವರೆಲ್ಲ ಕಾಲ್ ಲಿಸ್ಟ್ ಎಲ್ಲ ತೆಗಿಸಿ, ಆಮೇಲೆ ಭಾಸ್ಕರ್ ನಾರಾಯಣಪ್ಪದ್ದು ತೆಗಿಸಿ, ಮಧುಗೌಡ ಅನ್ನೋರ್ದು ತೆಗಿಸಿ, ಆಮೇಲೆ ಸರ್ವಣ್ಣ ಅವ್ನ ಕಾಲ್ ಲಿಸ್ಟ್ ಏನು ತೆಗಿಸ್ಬೇಡಿ. ಅವ್ನ ಕಾಲ್ ಲಿಸ್ಟ್ ಇಲ್ಲ ಅಂದ್ರೆ ಅವ್ನು ತೊಂದರೆ ಕೊಡ್ತಾ ಇರೋದು, ಅವನು ಎಲ್ಲಿ ಓಡಾಡೋ ಜಾಗದಲ್ಲಿ ಅದೆಲ್ಲ ನನ್ನ ಮೇಲೆ ಬಂದು ಇವತ್ತು ನನ್ನ ದಾಳಿ ಮಾಡಿದ್ದಾರೆ. ಬಟ್ ಅವ್ರಿಗೆ ಎಲ್ಲಿ ಹೇಳೋಣ ಅಂದರೆ ಹೇಳೋಕ್ಕೂ ಬಿಟ್ಟಿಲ್ಲ, ನನ್ನ ಮಾತೇ ಕೇಳಿಲ್ಲ, ಎಲ್ಲ ಇದು ಮಾಡಿದ್ದಾರೆ. ಬಟ್ ಅವ್ರ ಕಾಲಲ್ಲಿ ಹೊಸ ನಂಬರ್ ಆಗಲಿ ಏನೇ ಆಗಲಿ, ನನ್ನ ಕಾಲ್ ಏನಾದರೂ ತೆಗೆದು ನೋಡಿ, 1 ಸರಿ 2 ಸರಿ ಹೋಗಿರ್ಬೋದು. ನಾನು ದುಡ್ಡಿಗಾಗಿ ನಾನು ಮಾಡಿದ್ದೀನಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹೊಸ ನಂಬರಲ್ಲೂ ಕೂಡ ಅವತ್ತು ಮಾತ್ರ ಒಂದೇ ದಿನ ಮಾಡಿರೋದು. ಅದಕ್ಕೆ ಮುಂಚೆ ಎಲ್ಲ ಹಿಂದೆ ಮುಂದೆ ಎಲ್ಲ ಯಾರು ಮಾಡಿದ್ದಾರೆ ಅನ್ನೋದು ಈಗ ನಾನು ಹೇಳಿದ್ರಲ್ಲ, ಹೆಸರುಗಳೇನಾದ್ರು ಇಲ್ಲ ಅಂದ್ಬಿಟ್ರೆ ನೀವು ಈ ಕೇಸನ್ನು ಕ್ಲೋಸ್ ಮಾಡಿ. ಸೊ ನಾನು ಹೇಳ್ಬಿಟ್ಟು, ನನ್ನ ಸಾವಿಗೆ ಈ ಶ್ರೀನಿವಾಸ್ ಬಾಬು, ಕಿರಣ್ ಇವರಿಬ್ಬರು ಮಾತ್ರ ಮೇನ್ ಕಾರಣ. ಸೊ ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಆದರೆ ಈ ಶ್ರೀನಿವಾಸ್ ಬಾಬುವಿಂದಾನೆ. ಸೊ ಇಲ್ಲಿಗೆ ನಾನು ಹೇಳ್ಬಿಟ್ಟು, ನಾನು ತುಂಬ ಏನೇನೋ ಅಂದ್ಕೊಂಡಿದ್ದೆ, ಏನೇನೋ ಮಾಡಬೇಕು, ಏನೇನೋ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಎಲ್ಲ ಟ್ಯಾಲೆಂಟ್ ಇದ್ರೂ ಯೂಸ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಇರಲಿ, ನಾನು ನೆಕ್ಸ್ಟು ಮುಂದಿನ ಜನ್ಮ ಇದ್ರೆ ಒಳ್ಳೆ ಇದ್ರಾಗಿ ಹುಡ್ತೀನಿ. ಬಟ್ ಇದನ್ನ ರೈಸ್ ಮಾಡಿ ಕಂಪ್ಲೇಂಟ್ನ ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ, ರಾಜಕೀಯ ಮರ್ತ್ಬಿಡಿ. BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಅಷ್ಟೇ, ಇದ್ರ ನಾನು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಾನು ನ್ಯಾಯ ಕೊಡಿಸಿ. ನ್ಯಾಯ ಕೊಡಿಸ್ಬೇಕು. ಯಾಕಂದರೆ ಈ ನನಗಾಗಿದ್ದ ಅನ್ಯಾಯನ ಬೇರೆ ಯಾರಿಗೂ ಆಗಬಾರ್ದು. ಓಕೆನಾ? ಆಯಿತು, ನಾನು ಫೇಸ್ ಮಾಡೋಕ್ಕಾಗಿಲ್ಲ, ಗಂಡಸಲ್ಲ ಹೆಂಗಸು ಅನ್ಕೊಂಬೋದು ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ. ಬಟ್ ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಹಂಗೆ ಫೇಸ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ ಅವ್ರನ್ನ. ಯಾಕಂದರೆ ಅವ್ರಿಗೆ ರಾಜಕೀಯ ಬಲ ಇದೆ, ಅವ್ರಿಗೆ ಅವ್ರದ್ದೇ ಆದ ವರ್ಚಸ್ಸಿದೆ, ಅವ್ರು ಏನು ಬೇಕಾದರೂ ಮಾಡ್ತಾರೆ. ಹೇಳಿದ್ರಲ್ಲ, SP ಹತ್ರ ಹೋಗ್ಬಿಟ್ಟು ಗಾಂಜಾ ಕೇಸ್ ಬಿಟ್ಟು ಮಾಡ್ಬಿಟ್ಟು ನಾನು ಒಳಗಡೆ ಹಾಕ್ತೀನಿ ಏನೇನೋ ಹೇಳಿದ್ರು. ಬಟ್ ನಾನು ಆ ಥರ ಕೆಲಸ ಮಾಡೋದನ್ನೆಲ್ಲ ಮಾಡಿಲ್ಲ. ಇರಲಿ, ಪರವಾಗಿಲ್ಲ. ಅವನ್ಯಾವನೋ ಬೇಡ್ದ, ನಿನ್ನ ಮುಖ ನೋಡಿದ್ರೆ ಊಟ ಮಾಡೋಕೆ ಮನಸ್ಸು ಬರಲ್ಲ ಅಂದ್ಬಿಟ್ಟು ಮಕ್ಕಕ್ಕೆ ಹೊಡೆದ. ನಾನು ಮುಖ ನೋಡೋದು ಬೇಡ ಸರ್, ನಮ್ಮ ಒಳ್ಳೆ ಮನಸ್ಸು ನೋಡಿ ಮುಖ ನೋಡಿ ಅವನು ಬೇಕು ಸರ್. ಮನಸ್ಸು ನೋಡ್ಬಿಟ್ಟು ಮಾಡಿ ಸರ್. ನಾವು ಮಾಡಿರೋ ಹೆಲ್ಪ್ ನನಗೆ ಮಾತ್ರ ಗೊತ್ತು ಸರ್, ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ. ಆ ಸಹಾಯನ ನಾನು ನಿಮಗೆ ಗೊತ್ತಿಲ್ಲ ಅಷ್ಟೇ. ಸಹಾಯ ಮಾಡೋದ್ರನ್ನ ನೆನೆಸ್ಕೊಳ್ಳಿ. ಸಹಾಯ ಮಾಡಿದವ್ರು ಕೂಡ ನಾನು ಹೊಡೆದ್ಬಿಟ್ಟೋದ್ರು. ಇರಲಿ, ಪರವಾಗಿಲ್ಲ, ದೇವ್ರು ಚೆನ್ನಾಗಿಟ್ಟಿರಲಿ. ನೀವು ಅಂದಿರೋ ಮಾತುಗಳ ಕೆಟ್ಟ ಭಾಷೆ ಬಾಯಿ ಬಿಟ್ಟರೆ ಬರೀ
ಕೆಟ್ಟ ಭಾಷೆ, ನಿಮ್ಮಂಥ ಕೆಟ್ಟ ಭಾಷೆ ವ್ಯಕ್ತಿ ನಾನು ಇವತ್ತೇ ಫಸ್ಟ್ ನೋಡಿದ್ದು. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.